ಅಮ್ಮ ತಲೆ ಬಚ್ಚಿದ್ ಬಿಡು, ನಮ್ ಹೊಟ್ಟೆ ಹಸಿತೈತೆ, ಊಟ ಹಾಕೊಡಮ್ಮ. ಶಾಲೆಗೆ ಹೋಗ್ಬೇಕು, ಹೊತ್ತಾಯ್ತು. ತಡಿ ಶೈನು, ಅಡಿಗೆ ಇಟ್ಟಿದ್ದೀನಿ, ಆಗ್ತಾ ಇದೆ. ಸಿಯನ ಜೊತೆ ಶಾಲೆಗೆ ಬರ್ಬೇಕು ತಾನೆ? ಅಮ್ಮ ಹೋಗ್ಬರ್ತೀವಿ ಅಮ್ಮ ಶಾಲೆಗೆ. ಅಪ್ಪ ನಾನು ನಿಮ್ ಜೊತೆ ಕುರಿ ಮೇಸಕ್ ಬರ್ಲಾ? ಇವಾಗಲೇ ಬೇಡ ಮಗನೆ, ಇನ್ನೂ 2 ವರ್ಷ ಕಾಯ್ರಿ, ಆಮೇಲೆ ನೀವೇ ನೋಡ್ಕೊಬೇಕು. ಸರಿನಾ? ಶಾಲೆ ಗೊತ್ತಾಯ್ತು ನೋಡಿ. ಸರಿಯಪ್ಪ, ಇದೆಯಲ್ಲ ನೀನು. ಯಾಕೇನೈತೆ? ಅಕ್ಕ ನನಗೊಂಥರ ಭಯ ಆಗ್ತಿದೆ ಕಣೆ, ಏನೇನೋ ಕನ್ಸು ಬರ್ತಾ ಇದೆ. ನನಗೂ ತುಂಬಾ ಭಯ ಆಗ್ತಿದೆ ಕಣೆ, ನನಗೂ ಏನೇನೋ ಕನಸು ಬರ್ತಿದೆ ಅದೇ ಥರ. ಬಾ ಅಮ್ಮನ ಹತ್ರ ಹೊರಡೋಣ. ಅಮ್ಮ ಅಮ್ಮ. ಯಾಕ್ರಮ್ಮ, ಏನಾಯ್ತು ಇಬ್ರಿಗೂ? ಅಮ್ಮ ನನ್ನ ಕನಸೆಲ್ಲ ಫುಲ್ಲು ಕತ್ಲಿಗೆ, ತುಂಬಾ ಭಯ ಆಗ್ತಿದೆ ಅಮ್ಮ. ಆಯ್ತು, ಬನ್ನಿ ಕುತ್ಕೊಂಡು ಪ್ರಾರ್ಥನೆ ಮಾಡೋಣ. ಯೇಸು ನಮ್ಮ ರಕ್ಷಕ, ನಮ್ಮ ಪೋಷಕ, ನಮ್ಮನ್ನು ಮತ್ತು ನಮ್ಮ ಕುಟುಂಬವನ್ನು ಅವರು ಕಾಪಾಡ್ತಾರೆ. ಆಯ್ತಾ? ಕುತ್ಕೊಂಡು. ಆಯ್ತು, ಇಬ್ರು ಭಯ ಬಿಡ್ಬೇಡ್ರಿ. ಪ್ರಾರ್ಥನೆ ನಾನು ಹೇಳ್ಕೊಡ್ತೀನಿ, ನೀವು ಪ್ರಾರ್ಥನೆ ಮಾಡಿ ಹೇಳಿ. ದೇವರಾತ್ಮ ನಮ್ಮ ಮೇಲಿದೆ, ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾರೆ. ಯೇಸುವಿನ ಪ್ರೀತಿಯು ನಮ್ಮಲ್ಲಿ ತುಂಬಿ ನಾವು ಬಿಡುಗಡೆ ಹೊಂದಿದ್ದೇವೆ. ಬಿಡುಗಡೆ ನೀಡಿದ ಯೇಸುವಿಗೆ ಸ್ತೋತ್ರ. ದೇವರು ನಮಗೆ ದಯಪಾಲಿಸಿರುವ ಆತ್ಮವು ಬಲ ಪ್ರೀತಿ ಸ್ವಸ್ಥ ಮನಸ್ಸಿನ ಆತ್ಮವೇ ಹೊರತು ಭಯದ ಆತ್ಮವಲ್ಲ. ಭಯದ ಆತ್ಮದಿಂದ ಬಿಡುಗಡೆ ನೀಡಿದ ಯೇಸುವಿಗೆ ಸ್ತೋತ್ರ. ಆಮೆನ್. ಆಯ್ತು, ಇಬ್ರು ಇನ್ಮೇಲೆ ನಿಮಗೆ ಭಯ ಬಂದಾಗ ಈ ಪ್ರಾರ್ಥನೆ ಹೇಳಿ ಯೇಸಪ್ಪ ಹತ್ರ ಬೇಡ್ಕೊಬೇಕಾಯ್ತಾ? ಇವಾಗ ಇಬ್ರು ನಾಳೆ ನಿಮ್ಗೆ ಪರಮಪ್ರಸಾದ ದೃಢೀಕರಣ ಇರೋದ್ರಿಂದ ಗೊತ್ತಾಗುತ್ತೆ. ಇವಾಗ ಹೋಗಿ ಇಬ್ರು ಮಲ್ಕೊಳ್ಳಿ, ಯಾವುದಕ್ಕೂ ಭಯ ಬಿಡ್ಬೇಡಿ. ಆಯ್ತಾ? ಹೋಗಿ.